ಮೊಹಂತಿ ಸಿಐಡಿ ಡಿಜಿಪಿಯಾಗಿ ಬಡ್ತಿ ಸಾಧ್ಯತೆ, ಹಿಂದೆ ಅಧಿಕಾರ ಹಿಡಿಯುವ ಬಗ್ಗೆ ಮಾಹಿತಿ. ಭ್ರಷ್ಟರ ಸಿಂಹ ಸ್ವಪ್ನವಾಗಿದ್ದ ಅಧಿಕಾರಿಗೆ ಒಲಿಯಲಿದೆಯೇ ಪ್ರಮೋಷನ್? ಹಾಸನ ಗಣೇಶ ಮೆರವಣಿಗೆ ದುರಂತ, 9 ಮಂದಿ ಸಾವು. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ ರಾಜ್ಯ ಸರ್ಕಾರ. ಒಳ ಮೀಸಲಾತಿಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ, ಮಾಜಿ ಶಾಸಕ ರಾಜೀವ್ ಸೇರಿ 5 ಮೇಲೆ ಎಫ್ಐಆರ್, ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ. ಸಂಘರ್ಷ ಪೀಡಿತ ಮಣಿಪುರಕ್ಕೆ ಇಂದು ನಮೋ ಭೇಟಿ, 8,500 ಕೋಟಿ ರೂಪಾಯಿ ಯೋಜನೆಗಳಿಗೆ ಚಾಲನೆ, ವಿಪಕ್ಷಗಳಿಂದ ವ್ಯಂಗ್ಯ, ಟೀಕೆ. ಒಟ್ಟಿಗೆ ಕಾಣಿಸಿಕೊಂಡ ಕನ್ನಡದ ಕಟ್ಟಾಳುಗಳು ಒಂದಾದ್ರೆ ಕರವೇ ಶೆಟ್ರು ಗೌಡ್ರು, ನಿದ್ರಾದೇವಿ ಬಗ್ಗೆ ಕರವೇ ಗೌಡ್ರು ಮೆಚ್ಚುಗೆ.